ಇಂದು ನಾನು ಎಲ್ಲ ಯುವಕರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನಾವು ಯಾರೂ ಹುಟ್ಟಿನಿಂದ ದುಷ್ಟಚಟಗಳ ದಾಸರಾಗುವುದಿಲ್ಲ. ಮಧ್ಯದಲ್ಲಿ ನಮ್ಮ ಯೌವನ ವ್ಯವಸ್ಥೆಯಲ್ಲಿ 18ರಿಂದ 20 ವರ್ಷ ಬಂದಾಗ ಕೆಲವು ಗೆಳೆಯರ ಜೊತೆ ಕೂಡಿಕೊಂಡು ದೋಸ್ತ್ ಸ್ವಲ್ಪ ಎಣ್ಣೆ ಹೊಡೆಯರ್ಬಾರು, ಥೋಡೆ ಕುಡಿ ಏನಾಗಲ್ಲ, ಇದು ಥಮ್ಸಪ್ ಇದ್ದಂಗೆ ಇರ್ತದೆ, ಏನಾಗಲ್ಲ ಒಂದು ಥೋಡೆ ಕೊಂಡು ನೋಡಂತಾರ. ಆ ಥರ ಕೆಟ್ಟ ಚಟಗಳಿಗೆ ನಮ್ಮ ಗೆಳೆಯರು ನಮಗೆ ಬಲಿಪಶು ಮಾಡ್ತಾರೆ. ಅದರಿಂದ ನಮ್ಮ ಆರೋಗ್ಯ ಕೆಡುತ್ತದೆ. ಒಂದು ದಮ್ ಹೊಡೆಯರ್ ಅಂತೇಳಿ ಸಿಗರೇಟ್ ಸೇದಲು ಕಲಿಸುತ್ತಾರೆ. ಇದರಿಂದ ನಮ್ಮ ಆರೋಗ್ಯ ಕೆಡೋದಲ್ಲದೆ ನಮ್ಮ ಕುಟುಂಬದ ಸ್ವಾಸ್ಥ್ಯ ಅಂದ್ರೆ ಎಲ್ಲ ಕುಟುಂಬ ಕೆಟ್ಟೋಯ್ತದೆ. ಕುಟುಂಬದಿಂದ ಊರು ಕೆಡ್ತದೆ, ಊರಿನಿಂದ ನಾಡು ಕೆಡ್ತದೆ. ಇಡೀ ದೇಶಕ್ಕೆ ಯುವ ಪಡೆಯನ್ನು ದುಶ್ಚಟಗಳಿಂದ ದೂರಿರಬೇಕು ಎಲ್ಲರೂ. ನೀವು ಒಂದು ಸಾರಿ ಚಟಕ್ಕೆ ಬಿದ್ದರೆ ನಿಮ್ಮ ಇಡೀ ಕುಟುಂಬನೇ ಸರ್ವನಾಶ. ಅದು ಹೇಗೆ ಅಂದರೆ, ನೀವು ಏನಾದರೂ ದುಶ್ಚಟಗಳಿಂದ ಬಂದು ಮನೆಯಲ್ಲಿ ತಂದೆ ತಾಯಿಯನ್ನು ಬೈಯೋದು, ಅಕ್ಕಪಕ್ಕದವರ ಜೊತೆ ಜಗಳವಾಡೋದು, ಈ ಥರ ಮಾಡೋದ್ರಿಂದ ಇಡೀ ಸಮಾಜದಲ್ಲಿ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗುತ್ತದೆ. ಅದಕ್ಕಾಗಿ ನಾನು ಎಲ್ಲ ಯುವಕರಿಗೆ ಏನು ಹೇಳುವುದೆಂದರೆ, ನೀವು ನಿಮ್ಮ ಸ್ವಂತ ಗುಣಗಳನ್ನು ಬಿಡದೆ ಯಾವುದೇ ದುಷ್ಟಚಟಗಳ ದಾಸರಾಗದೆ ಒಳ್ಳೆಯ ರೀತಿ ಓದಿನ ಒಂದು ವಿದ್ಯಾಭ್ಯಾಸ ಮಾಡಿರಿ, ಒಳ್ಳೆ ನೌಕರಿಗೆ ಪ್ರಯತ್ನ ಮಾಡಿ. ನೌಕರಿ ಸಿಗಲ್ಲಾದರೂ ಎಲ್ಲಾದರೂ ಒಂದು ಒಳ್ಳೆಯ ಕೆಲಸ ನೀವು ಸ್ವಂತ ಪ್ರಾರಂಭ ಮಾಡಿರಿ, ಅಥವಾ ಎಲ್ಲಾದರೂ ಯಾವುದರ ಕಂಪ್ನಿಯಲ್ಲಿ ಮಾಡಿ ಒಂದು ದೇಶಕ್ಕೆ ಮಾದರಿಯಾಗಿ ಇರಬೇಕೆಂದು ನನ್ನ ಕಿವಿ ಮಾತು. ಇಂಥ ಒಳ್ಳೆಯ ವಿಚಾರಗಳಿಗಾಗಿ ನನ್ನ ಪೇಜ್ ಫಾಲೋ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಎಲ್ಲರಿಗೂ ಉಪಯೋಗ ಆಗುವಂತೆ ಫಾರ್ವರ್ಡ್ ಮಾಡಿ. ಧನ್ಯವಾದಗಳು.